ಮಹಾನಗರ ಪಾಲಿಕೆ ಉಪಚುನಾವಣೆಯಲ್ಲಿ ನಮ್ಮ BJP ಅಭ್ಯರ್ಥಿಯಾದಂಥ ಗಿರೀಶ್ ಬಿರಾದಾರ್ ಅವರ ಗೆಲುವು, ವಿಜಯಪುರ ಜನತೆಯ ಗೆಲುವು, ವಾರ್ಡ್ ನಂಬರ್ 29ರ ಜನತೆಯ ಗೆಲುವು, ವಿಜಯಪುರ ನಗರ ಜನಪ್ರಿಯ ಶಾಸಕರಾದಂಥ ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಅಭಿವೃದ್ಧಿ ಗೆಲುವು ಮತ್ತು ಈ ಗೆಲುವು ಅನುಕಂಪದಲ್ಲ ಅಭಿಮಾನ, ಈ ಗೆಲುವು ಅಭಿವೃದ್ಧಿ ಗೆಲುವು. ಹೀಗಾಗಿ ಗಿರೀಶ್ ಪಾಟೀಲ್ ಅವರ ಗೆಲುವು ಸಮಸ್ತ ವಾರ್ಡ್ ನಂಬರ್ 29 ಜನತೆಯ ಅಭಿಮಾನ, ಗೌರವ ಮತ್ತು ಆಶೀರ್ವಾದ ಗೆಲುವು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಭ್ಯರ್ಥಿ ಮಾತಾಡ್ತಾರೆ. ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರು ಮತ್ತು ನಗರ ಮಂಡಳ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಇದ್ರ ಜೊತೆಯಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರು ಹಗಲು ದುಡಿದಾರ. ಈ ಎಲ್ಲ ಗೆಲುವು ಕಾರ್ಯಕರ್ತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಅರ್ಪಿಸ್ತೀವಿ. ಶಾಸಕರು ಮತ್ತೊಮ್ಮೆ ಇದ್ರೊಳಗೆ ಗೆದ್ದರು. ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ಶಾಸಕರ ಮೇಲೆ ಜನ ಎಷ್ಟು ಪ್ರೀತಿ ಅದಾರನ್ನು ತೋರಿಸ್ಕೊಟ್ಟಾರೆ. ನಮ್ಮ ಮೊದಲು ಶಾಸಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ವಾರ್ಡ ಮತದಾರರಿಗೆ ನಾನು ಚಿರಋಣಿಯಾಗಿರ್ತೀನಿ. ಇನ್ನು ಮುಂದಿನ ದಿನಗಳೊಳಗೆ ಇಷ್ಟ ಹೇಳ್ತೀನಿ. 997 ಲೀಡ್ ಅದಾವ ರೀ ನಮ್ಮದು. ನಾವು ಎಷ್ಟು ತೊಗೊಂಡಿವಣ? 2700 ಚಿಲ್ಲರ್ ನಾವು ತೊಗೊಂಡಿವಿ. 990 ವೋಟಿಂಗ್ ನಾವು ಲೀಡ್ ಅದೀವಿ. ಮತ್ತು ಭಾರತೀಯ ಜನತಾ ಪಕ್ಷದ ಕಾಂಗ್ರೆಸ್ನವರು 1759 ತೊಗೊಂಡಾರ. ನಾವು BJPದವರಾಗಿ 2754 ತೊಗೊಂಡಿವಿ. 992 ವಿನ್. ಮತ್ತು ಭಾರತೀಯ ಜನತಾ ಪಾಲಿಕೆ ಉಪಚುನಾವಣೆಯಲ್ಲಿ ವಾರ್ಡ್ ನಂಬರ್ 29 ಉಪಚುನಾವಣೆಯಲ್ಲಿ ಇಂದು ಇಂದು ಫಲಿತಾಂಶದ ದಿನದಂದು ಭಾರತೀಯ ಜನತಾ ಪಾರ್ಟಿ ಜಯಬೇರಿ ಬಾರಿಸಿದೆ. ನಾನು ಈ ವಿಜಯವನ್ನು ವಾರ್ಡ್ ನಂಬರ್ 29 ಎಲ್ಲ ಮತದಾರರಿಗೆ ಮತ್ತು ಅಲ್ಲಿರುವ ಹಿರಿಯರಿಗೆ, ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ ಅರ್ಪಿಸುತ್ತೇವೆ. ಮತ್ತು ಎರಡನೇದಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಪ್ರಚಾರ ಮತ್ತು ಅವರ ಅಭಿವೃದ್ಧಿ ಇವೆಲ್ಲ ಬಿಟ್ಟುಕೊಂಡು ಮತದಾರರು ನಮಗೆ ಶ್ರೀರಕ್ಷೆ ಮಾಡಿದ್ದಾರೆ. ಇಲ್ಲಿ BJP 2754 ಮತ್ತು ಕಾಂಗ್ರೆಸ್ 1759 ಅಂದರೆ 992 ಲೀಡ್ ಆಗಿದೆ ನಮ್ಮದು ಟೋಟಲ್. ಶಂಕರ್ ಹೂಗಾರ್, ನಗರ ಮಂಡಲ ಅಧ್ಯಕ್ಷರು, ವಿಜಯಪುರ.